ಇದ್ರ ಹೆಸರು ಬಯೋಡೈಜೆಸ್ಟರ್ ಅಂತೇಳಿ, ಅಂದರೆ ಜೀವಾಮೃತವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಂಟೈನರ್. ಸೊ ಇದು ಏನಪ್ಪ ಅಂತಂದರೆ ಈ ನಾರ್ಮಲ್ ಜೀವಾಮೃತಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ನಾರ್ಮಲ್ ಜೀವಾಮೃತವನ್ನು ನೀವು ನೇರವಾಗಿ ಮಣ್ಣಿಗೆ ಡ್ರೆಂಚ್ ಮಾಡ್ತಾ ಇರ್ತೀರಿ, ಮತ್ತು ಪ್ರತಿ ದಿವಸ 7 ದಿನಗಳ ಕಾಲ ಕಾದ್ಬಿಟ್ಟು ಅದನ್ನ ಜೀವಾಮೃತ ಮಾಡ್ತಾ ಇರ್ತೀರಿ. ಸೊ ಈ ಬಯೋಡೈಜೆಸ್ಟರ್ ಜೀವಾಮೃತದ ವ್ಯತ್ಯಾಸ ಏನಪ್ಪ ಅಂತಂದರೆ, ಅಟ್ ಎ ಟೈಮ್ ನೀವು ನಿರಂತರವಾಗಿ 50 ದಿವಸ ನೀವು ಕಾದರೆ ನಿರಂತರವಾಗಿ 50 ಲೀಟ್ರ್ ಜೀವಾಮೃತವನ್ನು ನೀವು ಪಡಿಬೋದು. ಸೊ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದನ್ನು ನೇರವಾಗಿ ಡ್ರಿಪ್ಪಿಗೆ ವೆಂಚೂರಿ ಮೂಲಕ ಅಟ್ ಎ ಟೈಮು ನಿಮ್ಮ ಜಮೀನುಗಳಿಗೆ ಕೊಡ್ಬೋದು. ಇದರ ಸೋಸ್ ಅಗತ್ಯ ಇರಲ್ಲ, ಯಾವುದೇ ರೀತಿ ಇದು ಡ್ರಿಪ್ಪಿಗೆ ಕಟ್ತತಿ ಅನ್ನಂಗಿರಲ್ಲ, ಏನಿರಲ್ಲ. ಸ್ಪ್ರಿಂಕ್ಲರಿಗೆ ಕೊಡ್ಬೋದು, ಡ್ರಿಪ್ಪಿಗೆ ಕೊಡ್ಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದರಲ್ಲಿ ಎಲ್ಲ ರೀತಿ ವಸ್ತುಗಳನ್ನು ಹಾಕ್ಬೋದು. ಕೊಳೆಯುವ ವಸ್ತುಗಳು ಬೇಗ ಯಾವುದು ಕಳೀತತ್ತಲ್ಲ, ಕೊಳೆತು ಕಳೀತಕ್ಕಂಥದ್ದನ್ನು ನಾವು ಏನು ಮಾಡ್ತಿದ್ದೀವಿ ಅಂದರೆ, ಸೂಕ್ಷ್ಮಾಣು ಜೀವಿಗಳ ಮೂಲಕ ಅದನ್ನು ದ್ರವ ರೂಪದಲ್ಲಿ, ತ್ಯಾಜ್ಯ ವಸ್ತುಗಳನ್ನೆಲ್ಲ ದ್ರವ ರೂಪಕ್ಕೆ ತಗೊಂಡ್ಬರ್ತಾ ಇದ್ದೀವಿ. ಹಾಗಾಗಿ ಇದು ಬೇಗ ಕೊಳೆಯೋದ್ರಿಂದ ನಿಮಗೆ ಅದು ಕೂಡ ಜೀವಾಮೃತವಾಗಿ ಮಾರ್ಪಡ್ತದೆ. ಇಷ್ಟು ಅಡ್ವಾಂಟೇಜ್ ನಿಮ್ಗೆ ಇರ್ತದೆ. ಇದು ನಾವು ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ನಿಮಗೆ ಕೈಗೆಟಕ ಬೆಳೆಗಳಲ್ಲಿ ರೈತರಿಗೆ ದೊರಕಿಸೋ ಕೆಲಸನ ನಮ್ಮ ಕಾರ್ಗಿಲ್ ಮತ್ತು ಟೆಕ್ನೋಸೋರ್ ಸಂಸ್ಥೆಯವರು ಒಂದು ಸೃಷ್ಟಿ ಅಂತಕ್ಕಂಥ ಯೋಜನೆ ಅಡಿನಲ್ಲಿ ರೈತರುಗಳಿಗೆ ಒದಗಿಸ್ತಾ ಇದ್ದೀವಿ. ಇದು ನೇರವಾಗಿ ನೀವೇ ತಗೋಬೇಕಪ್ಪ ಅಂತಂದರೆ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಕಾಸ್ಟ್ ನಿಮಗೆ ಜಾಸ್ತಿ ಬರ್ತೈತಿ. ಇದಕ್ಕೆ ಯಾವುದೇ ರೀತಿಯ ಸಬ್ಸಿಡಿ ಸಿಗಲ್ಲ. ನಮ್ಮ ಮೂಲಕ ಆದರೆ ನಿಮಗೆ ಉಳಿತಕ್ಕಂಥ ಸಬ್ಸಿಡಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದನ್ನೆಲ್ಲ ನಮ್ಮ ಸಂಸ್ಥೆಯೇ ಭರಿಸಿ ನೇರವಾಗಿ ರೈತರ ಮನೆ ಬಾಲಕ್ಕೆ ಕೊಟ್ಟು ಇದನ್ನು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಪ್ರತಿ ದಿವಸ ನೀವು ಜೀವಾಮೃತ ಪಡಿತಕ್ಕಂಥ ವ್ಯವಸ್ಥೆನ ನಮ್ಮ ಸೃಷ್ಟಿ ಯೋಜನೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ಹೆಂಗೆ ಏನು ನಿರ್ವಹಣೆ ಮಾಡೋದ್ರ ಬಗ್ಗೆ. ಇದರಲ್ಲಿ ಕೆಪಾಸಿಟಿ ಬಂದು 1,500 ಹಿಡಿದು 5,000 ಲೀಟರ್ ತನಕನೂ ಇದೆ. ನಮ್ಮ ಜಮೀನಿನ ಸಾಮರ್ಥ್ಯ ಎಷ್ಟಿದೆ, ನಮ್ಮ ಹಸುಗಳು ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಇದನ್ನು ಮಾಡ್ಕೋಬೋದು. ದಿನ ಈಗ ಉದಾಹರಣೆಗೆ 50 ಲೀಟ್ರು ನೀವು ಪ್ರತಿ ದಿವಸ ತಗೋಬೇಕಪ್ಪ ಅಂತಂದಾಗ 50 ಲೀಟ್ರನ್ನ ಹಾಕಿ 50 ಲೀಟ್ರನ್ನ ಪಡ್ಕೋಬೇಕು. ಹೇಗೆ ನಾವು ಹಾಲಿಗೆ ಮೊಸರನ್ನ ಹಾಕ್ತೀವಲ್ಲ, ಅದೇ ರೀತಿ 50 ಲೀಟ್ರಲ್ಲಿ 5 ಲೀಟ್ರನ್ನ ಪುನಃ ಇದಕ್ಕೆ ಹಾಕಬೇಕು. ಹಾಕಿ 45 ಲೀಟ್ರನ್ನ ನಾವು ಬಳಕೆ ಮಾಡಬೇಕು. ಅದೇ ರೀತಿ 2,500 ಲೀಟ್ರ್ ಹಾಕಿದ್ರು ಡೈಲಿ ನಿಮಗೆ 100 ಲೀಟ್ರ್ ಬರುತ್ತಪ್ಪ, 80 ಲೀಟ್ರ್ ಬರುತ್ತಪ್ಪ ಅಂದರೆ 10 ಲೀಟ್ರ್ ಪುನಃ ಅದಕ್ಕೆ ವಾಪಸ್ ಹಾಕಲೇಬೇಕು. ಯಾಕಂದರೆ ಇದು ಬ್ಯಾಕ್ಟೀರಿಯಾ ಮತ್ತು ಅದಕ್ಕೆ ಇನ್ಕ್ರೀಸ್ ಆಗಬೇಕು. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಬ್ಯಾಕ್ಟೀರಿಯಾ ಕೂಡ ಏನು ಮಾಡ್ತಪ್ಪ ಅಂದ್ರೆ, ನೀವು ಕಳಿಸ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ತಿಂತತಿ. ಯಾವ ಬೆಳಿಗ್ಗೆ ಹಾಕಿರಿ ಚೆನ್ನಾಗಿ ಸರ್? ಅಡಿಕೆ ಯಾವ ಬೆಳಿಗ್ಗೆ ಚೆನ್ನಾಗಿದೆ? ಎಲ್ಲ ಬೆಳೆಗಳಿಗೂ. ಉದಾಹರಣೆಗೆ ಈಗ ನೀವು ಹಾರ್ಟಿಕಲ್ಚರ್ ಕ್ರಾಪನ್ನು ಹೊರತುಪಡಿಸಿ 3 ತಿಂಗಳ ಅವಧಿ ಬೆಳೆಗಳು, 6 ತಿಂಗಳ ಅವಧಿಗಳಲ್ಲಿ ಭಾಳ ರಿಸಲ್ಟ್ ಓರಿಯೆಂಟೆಡ್ ಇರ್ತಕ್ಕಂಥದ್ದು ಇದು. ನೀವು 3 ತಿಂಗಳು 6 ತಿಂಗಳು ಬೆಳೆ ಅಂದ್ರೆ ಉದಾಹರಣೆಗೆ ತರಕಾರಿ ಬೆಳೀತಾ ಇದ್ದೀರಿ, ಮೆಕ್ಕೆಜೋಳ ಬೆಳೀತಾ ಇದ್ದೀರಿ, ಯೂರಿಯಾಕ್ಕೆ ಪರ್ಯಾಯವಾಗಿ ಇದನ್ನು ಈ ಸರಿ ನಾವು ಬಳಸಿ ರಿಸಲ್ಟನ್ನು ಕಂಡುಕೊಂಡಿದ್ದೀವಿ. ಹಂಗಾಗಿ ಇದು ಸ್ವಲ್ಪ ತೋಟಗಾರಿಕೆ ಬೆಳೆಗಳಾದರೆ ನೀವು ಒಂದು 6 ತಿಂಗಳು ಕಾಯಬೇಕು. ನೀವು ನಿಜವಾಗ್ಲೂ ರಿಸಲ್ಟ್ ನೋಡಲೇಬೇಕಪ್ಪ ಅಂತಂದರೆ ಮಣ್ಣಿನ ರಸಸಾರದ ಮಟ್ಟವನ್ನು ಪರೀಕ್ಷೆ ಮಾಡಿಸ್ರಿ, ಮಣ್ಣನ್ನು ಚೆಕ್ ಮಾಡಿಸಿ ಇದನ್ನು ಬಳಸಿದ ಆದ್ಮೇಲೆ ಮತ್ತೊಂದು ಸರಿ ಮಣ್ಣು ಚೆಕ್ ಮಾಡ್ತೀರಿ. ಅವಾಗ ನಿಮ್ಗೆ ರಿಸಲ್ಟ್ ತತ್ಕ್ಷಣ ಗೊತ್ತಾಗ್ತದೆ. ಇದರ ಉದ್ದೇಶ ಸಾವಯವ ಇಂಗಾಲದ